ಪಾಲಿಕೆಯಿಂದ ಮತ್ತೆರಡು ಇಂದಿರಾ ಕ್ಯಾಂಟೀನ್ ಓಪನ್. ಇಂದಿರಾ ಕ್ಯಾಂಟೀನ್ನಲ್ಲಿ ನೀಡ್ತಾ ಇದ್ದ ಊಟದಲ್ಲಿ ಹೊಸ ಮೆನು. ಏಳು ದಿನ ಮುದ್ದೆ ಮತ್ತು ಚಪಾತಿ ಜೊತೆಗೆ ಸಿಗುತ್ತೆ ಅನ್ನ ಸಾಂಬಾರ್. ಎಸ್, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಪ್ರಸ್ತುತ ನೂತನವಾಗಿ ಮೆನುವನ್ನ ಸಿದ್ಧಪಡಿಸಲಾಗಿದೆ. ಈ ಮೆನುವಿನಂತೆ ಬೆಳಗಿನ ಉಪಹಾರದಲ್ಲಿ ರೈಸ್ ಬಾತ್, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿಬಾತ್, ಇಡ್ಲಿ ಸಾಂಬಾರ್ ಚಟ್ನಿ, ಮಧ್ಯಾಹ್ನದ ಊಟಕ್ಕೆ ಮುದ್ದೆ, ಅನ್ನ ಸಾಂಬಾರ್, ಮೊಸರನ್ನ, ಚಪಾತಿ ಹಾಗೂ ರಾತ್ರಿ ಊಟಕ್ಕೆ ರೈಸ್ ಬಾತ್ ಮತ್ತು ಮೊಸರನ್ನವನ್ನ ನೀಡಲಾಗ್ತಾ ಇದೆ. ಇದರಿಂದ ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕೆ ಬರುವವರು ಹೊಸ ಮೆನು ನೋಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವ 4 ಇಂದಿರಾ ಕ್ಯಾಂಟೀನ್ಗಳೊಂದಿಗೆ ಹೊಸದಾಗಿ ತುಮಕೂರು ಜಿಲ್ಲಾಸ್ಪತ್ರೆ ಮತ್ತು ಎಪಿಎಂಸಿ ಮಾರುಕಟ್ಟೆ ಬಳಿ 2 ಇಂದಿರಾ ಕ್ಯಾಂಟೀನ್ಗಳನ್ನು ಕಾರ್ಯಾರಂಭಿಸಲಾಗಿದೆ. ಪ್ರತಿದಿನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡುವ ರೋಗಿಗಳು ಹಾಗೂ ಮಾರುಕಟ್ಟೆಗೆ ಆಗಮಿಸುವ ರೈತರು, ಗ್ರಾಹಕರು ಹಾಗೂ ವರ್ತಕರ ಅನುಕೂಲಕ್ಕಾಗಿ ಹೊಸದಾಗಿ 2 ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗಿದೆ. ಮೆನುವಲ್ಲಿ ಮುದ್ದೆ, ಚಪಾತಿ ಊಟ, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಕೊಡ್ತಾಯಿದ್ದೀವಿ ಮಧ್ಯಾಹ್ನ ಟೈಮು. ಬೆಳಗ್ಗೆ ಹೊತ್ತು ಇಡ್ಲಿ, ಸಾಂಬಾರು, ಚಟ್ನಿ, ಉಪ್ಪಿಟ್ಟು, ಕೇಸರಿಬಾತು, ಈ ಥರ ಡೈಲಿ ವೆರೈಟಿ ಮೆನು ಎಲ್ಲ ನ್ಯೂ ಮೆನು ಮಾಡಿದ್ದಾರೆ. ಅಶ್ವಿಜಾ ಮೇಡಮು ಅವ್ರ ಕಡೆಯಿಂದ ಎಲ್ಲ ಹೊಸ್ದಾಗಿ ಇದು ಮಾಡ್ತಾಯಿದ್ದೀವಿ. ಟೋಟಲ್ ಮೊದಲು 4 ಇತ್ತು, ಇವಾಗ ಆಸ್ಪತ್ರೆಯಲ್ಲೂ ಮತ್ತು ಮಾರ್ಕೆಟಲ್ಲಿ 2 ಹೊಸ್ದಾಗಿದೆ. 6 ಕ್ಯಾಂಟೀನ್ ಇದೆ ಈಗ. ಜನ ಬಂದವಂತಾರೆ ಏನಂತಾರೆ? ಜನ ಬಂದಿರೋರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಖುಷಿ ಇದೆ ಎಲ್ಲರಿಗೂ ಜನಕ್ಕೆ. ಒಳ್ಳೆ ಪೌಷ್ಟಿಕ ಮುದ್ದೆ ಊಟ. ಇವತ್ತು ಮುದ್ದೆ, ಅನ್ನ ಸಾಂಬಾರು, ಮೊಸರನ್ನ ಕೊಡ್ತಾ ಇದ್ದೀವಿ. ಮುದ್ದೆ ಎಷ್ಟು ದಿವಸ ಕೊಡ್ತಿಲ್ಲ, ಈಗ ನ್ಯೂ ಟೆಂಡರ್ ಆಯ್ತಲ್ಲ, ಹಂಗಾಗಿ ಅವಾಗಿಂದ ಮುದ್ದೆ ಊಟ, ಚಪಾತಿ ಊಟ, ಭಾನುವಾರ ಉಪ್ಪಿಟ್ಟು, ಕೇಸರಿಬಾತು ಎಲ್ಲ ಬರುತ್ತೆ. ಜನ ಎಲ್ಲ ಖುಷಿಯಿಂದ ತಿಂತಾ ಇದ್ದಾರೆ. ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ಬಡ ಜನರು ಅವರ ಸಮತೋಲನ ಹಾಗೂ ಪೌಷ್ಟಿಕ ಆಹಾರದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸರ್ಕಾರವು ರಾಜ್ಯದ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭಿಸಿ ₹5 ಬೆಳಗಿನ ಉಪಹಾರ ಹಾಗೂ ₹10 ಮಧ್ಯಾಹ್ನ ಮತ್ತು ಸಂಜೆಯ ಊಟವನ್ನು ಒದಗಿಸಲಾಗುತ್ತಿದೆ. ಬೆಳಿಗ್ಗೆ ಇಡ್ಲಿ ಜೊತೆ ರೈಸು ಕೊಡ್ತಾವ್ರೆ. ₹10 ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ನಾಷ್ಟ. ಕೆಲವ್ರು ಯಾರನ್ನ ಹೊಟ್ಟೆ ಹಸ್ತವ್ರು ಬಂದರೆ ₹10 ಯಾರನ್ನ ಕೇಳಿದ್ರೆ ಕೊಟ್ಬಿಡ್ತಾರೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಬಂದರೆ ₹10 ಅವ್ರು ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಮಧ್ಯಾಹ್ನ ಮುದ್ದೆನೂ ಕೊಡ್ತಾವ್ರೆ. ಮುದ್ದೆ ಮತ್ತು ರೈಸು, ಮೊಸರನ್ನ ಕೊಡ್ತಾವ್ರೆ. ಚೆನ್ನಾಗಿದೆ. ಸಾಯಂಕಾಲ ಮತ್ತು ಇದು ಬಿಸಿಬೇಳೆ ಭಾತು, ಇಲ್ಲ ಅಂದರೆ ಯಾವುದೋ ಚಿತ್ರಾನ್ನನೋ ಇಲ್ಲ ಪುಳಿಯೋಗರೆನೇ. 3 ಐಟಮ್, ಬೆಳಗ್ಗೆನೂ 3 ಐಟಮ್ ಕೊಡ್ತಾರೆ. ಭಾನುವಾರ 3 ಐಟಮ್ ಕೊಡ್ತಾರೆ. ಕೇಸರಿಬಾತು, ಉಪ್ಪಿಟ್ಟು, ಆಮೇಲೆ ಇಡ್ಲಿ, ಇಷ್ಟು ಕೊಡ್ತಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಬಡವ್ರಿಗೆ ಭಾರಿ ಒಳ್ಳೆ ಸೌಕರ್ಯ. ಟೈಮ್ಗೆ ಊಟ ಮಾಡೋಕ್ಕೆ ಯಾರನ್ನ, ಈಗ ದುಡ್ಡಿಲ್ಲ ಅಂದ್ರೆ ಯಾರನ್ನ ಒಂದು ₹10 ಕೊಡಿ ಅಂದ್ರೂ ₹10 ಇಸ್ಕೊಂಡ್ಬಂದು ಇಲ್ಲಿ ಊಟ ಮಾಡ್ಬೋದು. ಅನುಕೂಲ, ತುಂಬ ಅನುಕೂಲ. ನಾನು ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆಲ್ಲ ನಾವು ಇಂದಿರಾ ಗಾಂಧಿಗೆ ನೆನಪು ಮಾಡ್ಕೋಬೇಕು. ಆ ಅಮ್ಮ ಬಡತನದಲ್ಲಿ ಇದ್ದಾಗ ಜೋಳ ಸಪ್ಪಳಿ ಮಾಡಿ ಹೊಟ್ಟೆ ತುಂಬಿಸ್ತವಳು. ಆ ಅಮ್ಮ 18 ಬುಲೆಟ್ ತಿಂದು ಸತ್ಲು. ಆ ಅಮ್ಮ ಈ ದೇಶಕ್ಕೋಸ್ಕರ. ಆ ಇಂದಿರಾ ಗಾಂಧಿ ಹೆಸರು ಹೇಳ್ಕೋಬೇಕು. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು, ನಮ್ಮ ಸ್ಟೇಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಓಪನ್ ಆದಾಗಿದ್ದಾನು ನಾನು ಇಲ್ಲೇ ತಿಂತಾಯಿದ್ವಿ. ನಾವು ಆಟೋದವರು, ಇದೇ ಸ್ಟ್ಯಾಂಡಲ್ಲಿ ಆಟೋ ಓಡಿಸೋದು. ನಾನು ಬೆಳಗ್ಗೆ ಇದ್ದರೆ ಇಲ್ಲಿ ಬಂದಾಗ 1 ಟೈಮ್ ಸಿಗುತ್ತೋ 2 ಟೈಮ್ ಸಿಗುತ್ತೋ ನಾನು ಇಲ್ಲಿ ಊಟ ಮಾಡ್ಕೊಂಡೆ ಹೋಗೋದು. ₹10 ಕೊಟ್ಬಿಟ್ಟು ಆರಾಮಾಗಿ ಊಟ ಮಾಡಿ. ಒಟ್ನಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿ ಹಸಿದವರಿಗೆ ಅನ್ನ ಹಾಕುವ ಕೆಲಸಕ್ಕೆ ಮುಂದಾಗಿರುವುದು ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.
ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳು ಸುಸಜ್ಜಿತ ಮತ್ತು ಆಧುನಿಕವಾದ ಮಾಸ್ಟರ್ ಕಿಚನ್ ಅನ್ನ ಒಳಗೊಂಡಿವೆ. ಪ್ರತಿ ಕ್ಯಾಂಟೀನ್ನಲ್ಲಿ ಶುದ್ಧ ಹಾಗೂ ಆರೋಗ್ಯಕರ ಕುಡಿಯುವ ನೀರನ್ನ ಸರಬರಾಜು ಮಾಡಲು ಆರ್ಒ ಪ್ಲಾಂಟ್ಗಳನ್ನು ಅಳವಡಿಸಲಾಗಿದೆ. ಮಹಾನಗರ ಪಾಲಿಕೆಯಿಂದ ನಿರ್ಮಾಣವಾಗಿರುವ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಜನ ಮೆಚ್ಚುಗೆಯನ್ನ ಗಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ಯಾವ ರೀತಿಯಾಗಿ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡುತ್ತೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.